ಯಾವುದೇ ಚಿತ್ರದ ಬ್ಯಾಕ್ಗ್ರೌಂಡನ್ನು ಬದಲಾಯಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಫೋಟೋಶಾಪ್ನಲ್ಲಿ ನಿಮ್ಮ ಫೋಟೋಶಾಪನ್ನು ಓಪನ್ ಮಾಡಿಕೊಳ್ಳಿ. ಈಗ ನೀವು ಬ್ಯಾಕ್ಗ್ರೌಂಡ್ ಬದಲಾಯಿಸಬೇಕಾಗಿರೋ ಚಿತ್ರವನ್ನು ತಗೊಳ್ಳಿ. ನಾನೊಂದು ನಾಯಿ ಚಿತ್ರವನ್ನು ಆಯ್ಕೆ ಮಾಡ್ಕೊತೀನಿ. ನೀವು ಯಾವುದೇ ಚಿತ್ರವನ್ನು ತಗೊಳ್ಬೋದು. ಈ ರೀತಿ ಚಿತ್ರವನ್ನು ಕಾಪಿ ಇಮೇಜ್ ಮಾಡಿ ಇಲ್ಲಿ ಇಮೇಜ್ ಫೈಲ್ ನ್ಯೂ ಕೊಟ್ಟು ಪೇಸ್ಟ್ ಮಾಡಿದರೆ ಅದು ಬರುತ್ತೆ. ಈಗ ಇದು ಯಾವುದೋ ಗಾರ್ಡನ್ನಲ್ಲಿ ನಿಂತಿರುವ ನಾಯಿ. ಇದರ ಬ್ಯಾಕ್ಗ್ರೌಂಡನ್ನು ಬದಲಾಯಿಸಬೇಕು. ಎಲ್ಲಿಗೆ ಬದಲಾಯಿಸ್ಬೋದು? ಈಗ ಒಂದು ರಸ್ತೆಯ ಚಿತ್ರವನ್ನು ನಾನು ತಗೊಳ್ತೀನಿ. ಓಕೆ, ಬ್ಯಾಕ್ಗ್ರೌಂಡ್ ಆದಷ್ಟು ದೊಡ್ಡ ಗಾತ್ರದಾಗಿರಬೇಕು. ಇದು 1600 ಪಿಕ್ಸೆಲ್ ಅಗಲ ಇದೆ. ಇದು ಸಾಕಾಗುತ್ತೆ. ಎಫ್ ಕೀ ಹೊಡೆದಾಗ ಈ ರೀತಿ ವಿಂಡೋ ಎರಡನ್ನೂ ನೋಡುವಂಥ ಅವಕಾಶ ಸಿಗುತ್ತೆ. ಈ ನಾಯಿಯನ್ನು ರಸ್ತೆ ಚಿತ್ರಕ್ಕೆ ಡ್ರ್ಯಾಗ್ ಮಾಡಿದ್ದೀನಿ. ಜೂಮ್ ಟೂಲ್ನಲ್ಲಿ ಅಂದರೆ ಝೆಡ್ ಕೀಯಿಂದ ನಮಗೆ ಬೇಕಾದ ಗಾತ್ರಕ್ಕೆ ದೊಡ್ಡದು ಮಾಡ್ಕೊಳ್ಬೋದು. ಈಗ ಈ ನಾಯಿಯನ್ನು ಕಟೌಟ್ ಮಾಡಬೇಕು. ಈ ರೀತಿ ಚಿತ್ರವನ್ನು ದೊಡ್ಡದು ಮಾಡಿಕೊಂಡು ಪೆನ್ ಟೂಲನ್ನು ತಗೊಳ್ಳಿ. ಪೆನ್ ಟೂಲ್ ತಗೊಂಡು ಈ ರೀತಿ ಒಂದು ಕಡೆ ಕ್ಲಿಕ್ ಮಾಡಿ ಈ ಕರ್ವ್ ಇರುವ ಕಡೆ ನೀವು ಕ್ಲಿಕ್ ಮಾಡಿ ಅದನ್ನು ಅಂದರೆ ಮೌಸನ್ನು ಬಿಡದೇನೆ ಈ ರೀತಿ ಎಳೆಯೋದ್ರಿಂದ ಕರ್ವನ್ನು ಸೃಷ್ಟಿಸ್ಬೋದು. ಓಕೆ, ನೋಡಿ ಇಲ್ಲಿ ಇನ್ನೊಂದು ಲೇಯರ್ ಸೃಷ್ಟಿಯಾಗ್ತಿದೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಮೇಲ್ಗಡೆ ಈ ಪೆನ್ ಐಕಾನ್ನ ಪಕ್ಕದಲ್ಲಿ ಮೊದಲನೇದು ಸೆಲೆಕ್ಟ್ ಆಗಿದ್ದರೆ ಈ ರೀತಿ ಲೇಯರ್ ಬರುತ್ತೆ. ಅದು ಎರಡನೆಯದು ಸೆಲೆಕ್ಟ್ ಆಗಿರಬೇಕು. ಈಗ ಇದು ಅನಾವಶ್ಯಕ ಆಗಿರೋದ್ರಿಂದ ಇಲ್ಲಿ ಲೇಯರ್ ಸೃಷ್ಟಿಯಾಗಿದೆ. ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಈಗ ಪೆನ್ ಟೂಲ್ನಿಂದ ಯಾವುದೋ ಒಂದು ಬಿಂದುವಿನಿಂದ ಶುರು ಮಾಡಬೇಕು. ಈ ರೀತಿ ಎಳೆಯೋದ್ರಿಂದ ನಾವು ಕರ್ವ್ ಇರೋ ಕಡೆ ಅದನ್ನು ಕೊಡ್ಬೋದು. ಆನಂತರ ಇದು ಹೊರಟೋಗ್ಬೇಕಾಗತ್ತೆ ಮುಂದಿನ ಬಿಂದುವನ್ನು
ಇಡುವಾಗ, ಚುಕ್ಕೆಯನ್ನು ಇಡುವ ಮೊದಲು ಆಲ್ಟ್ ಟ್ಯಾಬನ್ನು ಇಟ್ಕೊಳ್ಳಿ ಕೀಬೋರ್ಡ್ನಲ್ಲಿ. ಈ ಚುಕ್ಕೆ ಇರೋ ಕಡೆ ಕ್ಲಿಕ್ ಮಾಡಿ, ಆಗ ಒಂದು ಬಾಲ ಹೊರಟೋಗುತ್ತೆ. ಈಗ ಮುಂದಿನ ಹಂತದಲ್ಲಿ ಈ ರೀತಿ ಪ್ರತಿ ಸಾರಿನೂ ಈ ರೀತಿ ತೆಗೆದುಬಿಡಿ. ಅದನ್ನು ಬೆರಳುಗಳು ಇರುವಂಥ ಕಡೆ ಈ ರೀತಿ ಮತ್ತೆ ಆಲ್ಟ್ ಹಿಡ್ಕೊಂಡು ಇದನ್ನು ತೆಗೆಯೋದು. ಕರು ಇರುವಂಥ ಕಡೆ ಇದೇ ರೀತಿ ಮಾಡಬೇಕು. ಕರ್ಸರ್ನ ಬಾಲ್ ಮೇಲೆ ಕೆಳಗೆ ತಿರುಗಿಸೋದ್ರಿಂದ ಈ ರೀತಿ ತಗೋಬೋದು. ಕರು ಇಲ್ಲ ನೇರವಾದ ಗೆರೆ ಬೇಕಾಗಿತ್ತು ಅಂದರೆ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಚುಕ್ಕೆಗಳನ್ನ ಇಡ್ತಾ ಪೆನ್ ಟೂಲ್ನಲ್ಲಿ ಗೆರೆಯನ್ನು ಹಾಕ್ಬೋದು. ಈ ರೀತಿ ರೌಂಡ್ ಶೇಪ್ ಕರು ಇರುವಾಗ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಎಳೆದು ಆ ಕರುವನ್ನು ಸೃಷ್ಟಿ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಮತ್ತೆ ಕೀಬೋರ್ಡ್ನಲ್ಲಿ ಆಲ್ಟ್ ಟ್ಯಾಬ್ ಹಿಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಬೇಕು. ಇದನ್ನು ಎಲ್ಲ ಕಡೆಗೂ ಆಲ್ಟ್ ಹಿಡ್ಕೊಂಡು ತೆಗಿಬೇಕಂತ ಇರಲ್ಲ. ಇದು ನೀವು ಮಾಡ್ತಾ ಹೋದಾಗ ಪ್ರಾಕ್ಟೀಸ್ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಮತ್ತೆ ಈ ರೀತಿ ಬೆಂಡ್ ಇರುವಾಗ ಇದನ್ನು ತೆಗೆಯೋ ಅಗತ್ಯ ಏನು ಬೀಳೋದಿಲ್ಲ. ನೋಡಿ, ಹೀಗೆ ಹೇಳಿದ್ರೆ ಅದು ಒಂದು ಎಲ್ ಶೇಪ್ ಕರು ತಾನಾಗೆ ಬರುತ್ತೆ. ರೌಂಡ್ ಶೇಪ್ ಬೇಕಾದಲ್ಲಿ ಈ ರೀತಿ ಎಳಿತಾ ಹೋಗ್ಬೋದು. ಈ ರೀತಿ ಅಂಚಿಗೆ ಬಂದಾಗ ಹೆಚ್ ಅಂದರೆ ಹ್ಯಾಂಡ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಬೇಕಾದಂಥ ಸ್ಥಳಕ್ಕೆ ಇಟ್ಕೊಳ್ಳಿ. ಮತ್ತು ಪಿ ಅಂದರೆ ಪೆನ್ ಟೂಲ್, ಮತ್ತು ಪೆನ್ ಟೂಲ್ ಸೆಲೆಕ್ಟ್ ಆಗುತ್ತೆ. ಪಿ ಕೀಯನ್ನು ಹೊಡೆದಾಗ ಮತ್ತು ನಾವು ಗೆರೆಯನ್ನು ಹಾಕ್ಬೋದು. ಗೆರೆಯನ್ನು ಹಾಕುವಾಗ ಸ್ವಲ್ಪವೇ ಸ್ವಲ್ಪ ಈ ನಾಯಿಯ ಒಳಗಡೆ ಗೆರೆ ಇರೋ ಹಾಗೆ ನೋಡ್ಕೋಬೇಕು. ಯಾಕೆಂದರೆ ಹೊರಗಡೆ ಬೇರೆ ಕಲರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಗ್ರೀನ್ ಇದೆ ಇಲ್ಲಿ. ನಾವು ಇದನ್ನು ತೆಗೆದಾಗ ರಸ್ತೆಯ ಬ್ಯಾಕ್ಗ್ರೌಂಡ್ ಬೇರೆ ಕಲರ್ ಬರುತ್ತೆ, ಬ್ಲ್ಯಾಕ್ ಅಥವಾ ಬೇರೆ ಇನ್ಯಾವುದೋ ಬ್ಯಾಕ್ಗ್ರೌಂಡನ್ನು ಹಾಕಿದಾಗ ಬೇರೆ ಬರೋದ್ರಿಂದ ನಾಯಿಯ ಒಂದು ಚೂರು ಭಾಗ ಹೋದರೂ ಪರವಾಗಿಲ್ಲ, ಒಳಗಡೆ ಇರೋ ಹಾಗೆ ನೋಡ್ಕೋಬೇಕು. ಈ ರೀತಿ ಏನಾದರೂ ತಪ್ಪಾದರೆ ಕಂಟ್ರೋಲ್ ಝೆಡ್ ಹೊಡೆದು ಮತ್ತೆ ವಾಪಸ್ ಹೋಗ್ಬೋದು. ಹೆಚ್ಚಿನ ಸಮಯ ಇದನ್ನು ಅಂಡು ಮಾಡಬೇಕಂದ್ರೆ ಕಂಟ್ರೋಲ್ ಮತ್ತು ಆಲ್ಟ್ ಎರಡೂ ಕೀಯನ್ನು ಹಿಡ್ಕೋಬೇಕು. ಝೆಡ್ ಹೊಡಿತಾ ಹೋದರೆ ಅದು ವಾಪಸ್ ಹೋಗುತ್ತೆ. ಅಂದರೆ ಫೋಟೋಶಾಪ್ನಲ್ಲಿ ನಾರ್ಮಲಾಗಿ 20 ಸ್ಟೆಪ್ ಹಿಂದೆ ಹೋಗುವಂಥ ಅವಕಾಶವನ್ನು ಕೊಟ್ಟಿರ್ತಾನೆ, ಅದನ್ನು ಬಳಸ್ಕೊಳ್ಬೋದು.
ಓಕೆ, ಈಗ ನಾಯಿಯ ಒಂದು ರೌಂಡ್ ಆಗಿ ಪೆನ್ ಟೂಲ್ನಲ್ಲಿ ಗೆರೆ ಹಾಕಿದ್ದೀವಿ. ಮತ್ತೆ ಪೆನ್ ಟೂಲನ್ನು ತಗೊಂಡು ಈ ಗೆರೆಯಿಂದ ಹೊರಗಡೆ ಯಾವುದಾದ್ರೂ ಒಂದು ಭಾಗದಲ್ಲಿಟ್ಟು ರೈಟ್ ಕ್ಲಿಕ್ ಮಾಡಿ ಮೌಸ್ನಲ್ಲಿ. ಆನಂತರ ಮೇಕ್ ಸೆಲೆಕ್ಷನ್, ಫೀದರ್ ರೇಡಿಯಸ್ ಇಮೇಜ್ನ ಗಾತ್ರಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ಕೊಡ್ಬೋದು. ನಾನು 2 ಕೊಡ್ತೇನೆ. ಓಕೆ, ಈ ರೀತಿ ಸೆಲೆಕ್ಟ್ ಆಯಿತು. ಈಗ ಸೆಲೆಕ್ಷನ್ ಟೂಲ್ ತಗೊಳ್ಳಿ, ಡಿಲೀಟ್ ಮಾಡಿ, ಅಂದರೆ ಡಿಲೀಟ್ ಬಟನನ್ನು ಕ್ಲಿಕ್ ಮಾಡಿ. ಕ್ಷಮಿಸಿ, ಇದು ಒಳಗಡೆ ಸೆಲೆಕ್ಟ್ ಆಗಿದೆ. ಅಂಡು ಮಾಡ್ತೀನಿ. ಅಂದರೆ ನಾಯಿ ಸೆಲೆಕ್ಟ್ ಆಗಿದೆ. ನಮಗೆ ನಾಯಿನೇ ಬೇಕಾಗಿರೋದ್ರಿಂದ ಹೊರಗಡೆ ಬ್ಯಾಕ್ಗ್ರೌಂಡ್ ಡಿಲೀಟ್ ಆಗಬೇಕು. ಅದಕ್ಕೆ ಏನು ಮಾಡ್ಬೋದು ಅಂದರೆ, ಈ ಮಾರ್ಕ್ಯೂಟ್ ಟೂಲನ್ನು ತಗೊಂಡು ಇದು ನೋಡಿ, ಸೆಲೆಕ್ಟ್ ಆಗದೇ ಇರೋ ಜಾಗದಲ್ಲಿ ಪ್ಲಸ್ ತೋರಿಸುತ್ತೆ. ಸೆಲೆಕ್ಟ್ ಆಗಿರೋ ಜಾಗಕ್ಕೆ ಬಂದರೆ ಒಂದು ಅದರ ಚಿಹ್ನೆ ಬದಲಾಗುತ್ತೆ. ಈ ರೀತಿ ಅಂದರೆ ಒಳಗಡೆ ಸೆಲೆಕ್ಟ್ ಆಗಿದೆಯೋ ಹೊರಗಡೆ ಸೆಲೆಕ್ಟ್ ಆಗಿದೆಯೋ ನೋಡ್ಬೋದು. ಸೆಲೆಕ್ಟ್ ಆಗಿರೋ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಇನ್ವರ್ಸ್ ಅಂದರೆ ಉಲ್ಟಾ ಸೆಲೆಕ್ಟ್ ಆಗುತ್ತೆ. ನೋಡಿ, ಈಗ ಒಳಗಡೆ ಪ್ಲಸ್ ಬಂತು, ಹೊರಗಡೆ ಈ ಮಾರ್ಕ್ ಬಂತು, ಅಂದರೆ ಹೊರಗಡೆ ಭಾಗ ಸೆಲೆಕ್ಟ್ ಆಗಿದೆ. ಈಗ ಮತ್ತೆ ಸೆಲೆಕ್ಟ್ ಟೂಲನ್ನು ಕ್ಲಿಕ್ ಮಾಡಿ, ಈಗ ಡಿಲೀಟ್ ಬಟನ್ ಪ್ರೆಸ್ ಮಾಡಿ. ಬಟನ್ ಅಂದರೆ ಹೊರಗಡೆ ಬ್ಯಾಕ್ಗ್ರೌಂಡ್ ಹೊರಟೋಯ್ತು. ಕಂಟ್ರೋಲ್ D ಕ್ಲಿಕ್ ಮಾಡೋದ್ರಿಂದ ಸೆಲೆಕ್ಟ್ ಆಗಿರೋ ಇದು ಹೊರಟೋಗುತ್ತೆ. ನಿಮಗೆ ನಾಯಿ ಮಾತ್ರ ಉಳ್ಕೊಳ್ಳುತ್ತೆ. ಈಗ ನಾಯಿಯನ್ನು ನಿಮಗೆ ಬೇಕಾದಂಥ ಸ್ಥಳದಲ್ಲಿ ಇಡ್ಬೋದು. ಬ್ಯಾಕ್ಗ್ರೌಂಡ್ಗೆ ಮತ್ತು ನಾಯಿ ಅಥವಾ ನೀವು ಯಾವುದನ್ನು ಕಟೌಟ್ ಮಾಡಿರ್ತೀರಿ ಅದು ಗಾತ್ರ ಮತ್ತು ಇದು ಹೊಂದಿಕೆ ಆಗೋ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆಭಾಸ ಕಾಣಿಸುತ್ತೆ ಮತ್ತು ಸುಲಭವಾಗಿ ಅದು ಮಾರ್ಕ್ ಮಾಡಿರೋ ಫೋಟೋ ಅಂತ ಕೂಡ ಗೊತ್ತಾಗುತ್ತೆ. ಫೇಸ್ಬುಕ್ನಲ್ಲಿ ನಿಮಗೆ ತುಂಬ ಫೋಟೋಗಳು ಈ ರೀತಿ ಬರ್ತಾ ಇರುತ್ತೆ. ಅದು ಒರಿಜಿನಲ್ ಆಗಿರೋದಿಲ್ಲ. ಈಗ ನೋಡಿ, ಹೀಗಿಟ್ಟರೆ ಬಹುಶಃ ನಾಯಿನೇ ಅಲ್ಲಿ ನಿಂತಿತ್ತೇನೋ ಅಂತ ಕಾಣಿಸುತ್ತೆ. ಅದರ ಬದಲಾಗಿ ನೀವು ಇಲ್ಲಿ ತಗೊಂಡೋಗಿಟ್ಟಾಗ ಇದು ಸುಲಭವಾಗಿ ಗೊತ್ತಾಗುತ್ತೆ. ಈ ರೀತಿ ನಾಯಿ ಇಷ್ಟು ದೊಡ್ಡದಾಗಿ, ಯಾಕಂದರೆ ಆ ಬ್ಯಾಕ್ಗ್ರೌಂಡ್ನ ಅಳತೆಗೆ ದೂರಕ್ಕೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಹೊಂದಿಕೆ ಆಗ್ತಿಲ್ಲ. ಅದನ್ನು ಗಮನಿಸಬೇಕಾಗತ್ತೆ. ಅದೇ ರೀತಿ ಈಗ ಬ್ಯಾಕ್ಗ್ರೌಂಡ್, ಈ ನಾಯಿಯನ್ನು ನೀವು ಯಾವುದೇ ಬ್ಯಾಕ್ಗ್ರೌಂಡ್ಗಾದರೂ ಇಡ್ಬೋದು. ಓಪನ್ ಆಗ್ತಾ ಇಲ್ಲ.
ಎಫ್ ಕೀ ಹೊಡೆಯೋದ್ರ ಮೂಲಕ ಇದನ್ನು ಬದಲಾಯಿಸ್ಕೊಳ್ಬೋದು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್, ಗ್ರೇ ಸ್ಕೇಲ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಮೋಡ್ ಗ್ರೇ ಸ್ಕೇಲ್ ಇದೆ. ಅದನ್ನು RGB ಮೋಡ್ಗೆ ಬದಲಾಯಿಸ್ತೇನೆ. ಈಗ ನಿಮಗೆ ನಾಯಿ ಕೂಡ ಕಲರ್ನಲ್ಲಿ ಉಳಿಯುತ್ತೆ, ಬಟ್ ಬ್ಯಾಕ್ಗ್ರೌಂಡ್ ಗ್ರೇ ಸ್ಕೇಲಲ್ಲಿ ಇದೆ. ಕಂಟ್ರೋಲ್ T ಹೊಡೆದು ನಾಯಿಯ ಗಾತ್ರವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಹೀಗೆ ಇದು ಫೋಟೋವೊಂದನ್ನು ಕಟ್ಔಟ್ ಮಾಡಿ ಬ್ಯಾಕ್ಗ್ರೌಂಡ್ ಬದಲಾಯಿಸುವಂಥ ಮಾದರಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.